ಭಾಳಷ್ಟು ಜನ ರೈತರಂತೆ 5,000 3,000 4,000 ಗಳಿಸ್ತಾ ಇದ್ದಾರೆ ರೈತರ ಪರಿಸ್ಥಿತಿ. ನೀರಾವರಿ ಇದ್ದರೂ ಸಹಿತ ಭಾಳಂದ್ರೆ 5,000-5,500 ರೂಪಾಯಿ ತಿಂಗಳಿಗೆ. ವರ್ಷಕ್ಕೆ ಎಷ್ಟಾಯಿತು? ಮತ್ತು ಇನ್ನುಳಿದ ಪಾಪ ದುಡಿಮೆಗಾರ ಕಾರ್ಮಿಕ ಒಂದು ದಿವಸ ಇರ್ತದೆ ಉದ್ಯೋಗ, ಮತ್ತೊಂದು ದಿವಸ ಇರುವುದಿಲ್ಲ. ಇಂಥ ಪರಿಸ್ಥಿತಿ ಕೂಲಿಕಾರದ್ದು ಗ್ಯಾರಂಟಿ ಇಲ್ಲ, ಕಾರ್ಮಿಕ ಕಾನೂನುಗಳು ಎದಕ್ಕೂ ಉಪಯೋಗ ಇಲ್ಲ. ಎಲ್ಲನೂ ವಿಶೇಷವಾಗಿ ಕಾರ್ಪೊರೇಟ್ ಪರ, ದುಡ್ಡಿದ್ದವ್ರ ಪರ, ದೊಡ್ಡ ಕಾರ್ಖಾನೆ ಪರನೇ ಇದ್ದಾವಿನ ಕಾರ್ಮಿಕರ ಪರ ಕಾನೂನಿಲ್ಲ. ಇದ್ದರೂ ಸಹಿತ ಉಪಯೋಗ ಆಗುವುದಿಲ್ಲ. ಅದನ್ನು ಎದುರಿಸೋದು ಶಕ್ತಿ ಇವತ್ತು ನಮ್ಮ ಕಾರ್ಮಿಕರಿಗೆ ಉಳಿದಿಲ್ಲ. ಈಗಾಗಲೇ ಕಾರ್ಮಿಕರ ಬಗ್ಗೆ ನಾಳೆ 12 ಇದು ಕರೆದಿದ್ದಾರೆ, ಅವರು ಏನೋ ಸ್ಟ್ರೈಕ್ ಕರೆದಿದ್ದಾರೆ, ಬಂದ್ ಕರೆದಿದ್ದಾರೆ. ಆದರೆ ಆ ಬಂದಿಗೆ ಬೆಲೆ ಯಾರು ಕೊಡೋರ್ದಾರ? ಇವೆಲ್ಲರೂ ಇಲ್ಲೇ ಗಮನಿಸ್ಕೊಂಡು ವಿಚಾರ ಮಾಡಬೇಕಾಗಿದೆ. ಈಗ ನಮ್ಮ ಮೋದಿ ಅವರು ಏನು ಹೆಜ್ಜೆ ಇಟ್ಟರು, ಮುಂಬರುವ ದಿನಗಳಲ್ಲಿ ನಮ್ಮ ರೈತರಾಗಿರ್ಬೋದು, ಇಲ್ಲಿ ದುಡಿಯುವ ವರ್ಗಕ್ಕೆ ದೊಡ್ಡ ಒಂದು ಆಘಾತವನ್ನು ನೀಡೋದ್ರಲ್ಲಿ ಎರಡು ಮಾತಿಲ್ಲ. ಅದು ತಡೆದು ಹೆಂಗೆ ಅಂತ ಇದನ್ನು ತಡೆದು ಹೆಂಗೆ ಸ್ಟ್ರೈಕ್ ಮಾಡೋದು ಮತ್ತೆ ಮಾಡೋದು ಹೇಳಿಬಿಡ್ತೀವಿ ಸಡನ್ನಾಗಿ. ಸ್ಟ್ರೈಕ್ ಮಾಡಿರುತ್ತೆ ತಡೆಯುವಂಥ ಶಕ್ತಿ ನಮಗದನ, ಸ್ಟ್ರೈಕ್ ಮಾಡುವಷ್ಟು ಶಕ್ತಿ ನಮಗೆ ಕೊಡೋದನ ಅಂತೇಳಿ. ಹೀಗಾಗಿ ಕೃಷಿ ಉತ್ಪನ್ನಗಳ ಬಗ್ಗೆ ಏನೂ ಹೇಗೆ ಕೊಡ್ತಾ ಇದ್ದಾರೆ, ಒಬ್ಬರೊಂದು ರೀತಿ ಒಬ್ಬರೊಂದು ರೀತಿ. ಈ ಮೊದಲು ನೋಡಿದ್ರೆ ನೀವು ಜಯಶಂಕರ್ ಅವ್ರನ್ನ ಕೇಳಿದಾಗ ಎಲ್ಲ ನನಗೇನು ಗೊತ್ತಿಲ್ಲ ರೀ, ಪಿಯೂಷ್ ಗೋಯಲ್ ಅವ್ರನ್ನ ಕೇಳ್ರಿ ಅಂತ ಹೇಳಿದರು. ಈಗ ಪಿಯೂಷ್ ಗೋಯಲ್ ಹೇಳಿದ್ರು, ಅವ್ರನ್ನ ಕೇಳಿದಾಗ ಇಲ್ಲರಿ ಏನಿದ್ರು ಜಯಶಂಕರ್ ಅವ್ರನ್ನ ಕೇಳಿದ್ರೆ ಅದ್ರಲ್ಲಿ ಏನದು ಗೊತ್ತಿಲ್ಲ ಅಂತ ಹೇಳಿದರು. ಈಗ ನೋಡ್ರಿ ಇಲ್ಲ ನಾವು ಕಾಪಾಡ್ತೀವಿ ರೀ, ಕೃಷಿದೆಲ್ಲ ಇದು ಆಯ್ತು ಏನೆಲ್ಲ ನಾವು ಕಾಪಾಡಿಕೊಳ್ತೀವಿ ಕೃಷಿ ಉತ್ಪನ್ನಗಳಂತೇಳಿ ಗೋಯಲ್ ಅವರು ಹೇಳಿದ್ರು. ಅದಕ್ಕೆಲ್ಲ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದರು, ಗೋಧಿ ಜೋಳ ಅಕ್ಕಿ ರಾಗಿ ಅಂತ ತರಿಸ್ಕೊಳ್ಳೋದಿಲ್ಲ ರೀ, ಅದೇನಿಲ್ಲ ನಾವು ಮಾಡೋದಿಲ್ಲ ಅಂತ ಹೇಳಿದರು. ಈಗ ನೋಡ್ರೆ ಅದು ಬಂದು ನಿಂತದೆ, ನಮ್ಮ ಬಾಕಲಿಗೆ ಬಂದು ನಿಂತದ.